ನಮಸ್ತೆ ಫ್ರೆಂಡ್ಸ್, ದಿವ್ಯ ತೃಪ್ತಿ ಕ್ರಿಯೇಷನ್ಗೆ ಸ್ವಾಗತ. ಇದುವರೆಗೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಒತ್ತಿ ಆಲ್ನ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಮೊದಲನೇದಾಗಿ ನಮಗೆ ಬರುತ್ತೆ. ಫ್ರೆಂಡ್ಸ್, ಇವತ್ತು ಕೂಡ ಆ್ಯಸ್ ಯೂಶುವಲ್ ನಾನು 6 ದಾರ 11 ನೀಡಲ್ನ ತೊಗೊಂಡು ಕೆಲವೊಂದು ಬೀಡ್ಸ್ಗಳನ್ನ ಯೂಸ್ ಮಾಡಿ ಒಂದು ಸುಂದರವಾದ ಕ್ರೋಶೆ ಡಿಸೈನ್ಸ್ನ ಮಾಡ್ತಿದ್ದೀನಿ. ಇದನ್ನು ಯಾವ ರೀತಿ ಮಾಡೋದು ಅಂತ ಹೇಳಿದ್ರೆ ನೋಡಿ, 6 ದಾರದಲ್ಲಿ ಒಂದು ತುದಿಯಲ್ಲಿ ಲಾಕ್ನ ಹಾಕ್ಕೊಂಡಿದ್ದೀನಿ. ಆನಂತರ ಸ್ಕ್ವೇರ್ ಬೀಡ್ಸ್ ಮೂಲಕ ಒಂದು ಲಾಕನ್ನು ಮಾಡ್ಕೊತಿರೋದು. ಈ ರೀತಿ ನೋಡಿ, ಕೈಯಲ್ಲಿ ನೀವು ಚಿಕ್ಕದಾಗಿ ಒಂದು ಲಾಕ್ನ ಮಾಡ್ಕೊಬೇಕಾಗತ್ತೆ. ನೋಡಿ, ಥ್ರೆಡ್ಸು ಸೆಕ್ಯೂರ್ ಆಗಿರಲಿ ಅನ್ನೋದಕ್ಕೋಸ್ಕರ ನಾನು ಒಂದು 2 ಟೈಮ್ಸ್ ಲಾಕ್ನ ಮಾಡ್ಕೊತಿದ್ದೀನಿ ಬೀಡ್ಸ್ಗೆ. ನೋಡಿ, ಈ ರೀತಿ ಕೈಯಲ್ಲೇ ಫಸ್ಟಿಗೆ ಒಂದು 2 ಸರಿ ಲಾಕನ್ನು ಮಾಡ್ಕೊಳ್ಳಿ. ಆ ನಂತರ ನೀವು ಇಲ್ಲಿ ಕ್ರೋಶಾ ನೀಡಲ್ನ ಯೂಸ್ ಮಾಡ್ತಾ ಬರಬೇಕಾಗತ್ತೆ. ನೋಡಿ, ಈ ರೀತಿ ಬೀಡ್ಸ್ನ ಒಂದು ಕೈಯಲ್ಲಿ ಹಿಡ್ಕೊಂಡು ನೀಡಲ್ ಪಾಸ್ ಮಾಡಿ ಲಾಕನ್ನು ಮಾಡ್ಕೊಬೇಕಾಗತ್ತೆ. ನೋಡಿ, ಫಸ್ಟ್ ಲಾಕ್ ನಾನು ಸಿಂಗಲ್ ಲಾಕ್ನೇ ಮಾಡ್ಕೊತಿದ್ದೀನಿ. ನೋಡಿ, ಹಿಂಭಾಗದಲ್ಲಿ ಎಷ್ಟಿರೋ ಥ್ರೆಡ್ಸ್ನ ಒತ್ತಿಟ್ಕೊಳ್ಳಿ, ಆಮೇಲೆ ಫ್ರಂಟಿಂದ ಲಾಕ್ನ ಮಾಡ್ಕೊಬೇಕು. ಈ ರೀತಿ ಲಾಕ್ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ಚೈನ್ಲ ಹಾಕ್ಕೊಂಡು ನಂತರ ಹಾಫ್ ಡಬಲ್ ಕ್ರೋಶನ ಮಾಡ್ಕೊತ ಹೋಗಬೇಕಾಗತ್ತೆ. ವಿಡಿಯೋ ಏನಾದರೂ ಫಾಸ್ಟ್ ಅಂತ ಅನಿಸಿದ್ರೆ ಸೆಟ್ಟಿಂಗ್ ಮೇಲೆ ಹೋಗಿ ಸ್ವಲ್ಪ ಸ್ಲೋ ಆಗಿ ನೋಡ್ಕೊಳ್ಳಿ. ನೋಡಿ, ಈ ರೀತಿ ಸೂಜಿ ಮೇಲೆ ಒಂದ್ಸರಿ ದಾರ ತಗೊಂಡು ಥ್ರೆಡ್ನ ಒಳಭಾಗದಿಂದ ಎಳ್ಕೊಂಡು ನಾನಿಲ್ಲಿ ಹಾಫ್ ಡಬಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಈ ಫುಲ್ ರಿಂಗು ಕಂಪ್ಲೀಟ್ ಆಗೋ ತನಕ ಅಷ್ಟೇ ನಾವು ಹಾಫ್ ಡಬಲ್ ಕ್ರೋಶದಿಂದನೇ ಫುಲ್ ಮಾಡ್ತಾ ಬರಬೇಕು. ಡಬಲ್ ಕ್ರೋಶ ಮಾಡೋಕ್ಕೆ ಬಂದವರಿಗೆ ಇದು ಈಸಿಯಾಗಿರುತ್ತೆ ಡಿಸೈನು. ನೋಡಿ, ಈ ರೀತಿ ನೀವು ಹಾಫ್ ಡಬಲ್ ಕ್ರೋಶದಿಂದ ಕಂಪ್ಲೀಟ್ ಮಾಡ್ತಾ ಬನ್ನಿ. ನೋಡಿ, ಈ ರೀತಿ ಕಂಪ್ಲೀಟ್ ಆಗಿದ್ಮೇಲೆ ಫಸ್ಟ್ ನಾವು ಲಾಕ್ ಸ್ಟಾರ್ಟ್ ಮಾಡಿರ್ತೀವಲ್ಲ ಅದೇ ಪಾಯಿಂಟಿಗೆ ಬಂದುಬಿಟ್ಟು ಮತ್ತೊಂದು ಲಾಕ್ನ ಮಾಡಿಕೊಂಡು ಸ್ಕ್ವೇರ್ ಶೇಪ್ನ ಸೆಕ್ಯೂರ್ ಮಾಡಬೇಕಾಗತ್ತೆ. ಆನಂತರ ಒಂದು ಚೈನ್ ಲಾಕ್ನ ಮಾಡ್ಕೊತಿದ್ದೀನಿ. ನಾನು ಇಲ್ಲಿ 2 ರೀತಿ ಥ್ರೆಡ್ಸ್ನ ಯೂಸ್ ಮಾಡ್ತೀನಿ. ಸೊ ಅದಕ್ಕೆ ಒಂದು 2 ಇಂಚಷ್ಟು ಉದ್ದ ಬಿಟ್ಕೊಂಡು ಆನಂತರ ಥ್ರೆಡ್ಸ್ನ ಮಧ್ಯಭಾಗದಲ್ಲಿ ಕಟ್ ಮಾಡ್ಕೊತೀನಿ. ನೋಡಿ, 2 ಇಂಚಷ್ಟು ಬಿಟ್ಟಿದ್ದೀನಲ್ವ, ಆ ಥ್ರೆಡ್ಡಿಗೆ ಬೇರೊಂದು ಥ್ರೆಡ್ನ ನಾವು ಇಲ್ಲಿ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಸೊ ಡಬಲ್ ಕಲರ್ ಯೂಸ್ ಮಾಡೋದ್ರಿಂದ ನೀವು ಸ್ಯಾರಿಗೆ ಕಲರ್ ಯಾವುದಿದೆಯೋ ಅದಕ್ಕೆ ತಕ್ಕನಾಗೆ ಮ್ಯಾಚ್ ಮಾಡ್ಕೊಳ್ಳಿ. ನಾನಿಲ್ಲಿ ಗ್ರೀನ್ ಕಲರ್ನ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಗ್ರೀನ್ ಕಲರ್ ಥ್ರೆಡ್ಸ್ನ ಅದು ಕೂಡ 6 ದಾರನೇ ತೊಗೊಂಡು ನಾರ್ಮಲಾಗಿ ಒಂದು ಲಾಕ್ ಮಾಡ್ಕೊಳ್ಳಿ. ಆವಾಗ ಥ್ರೆಡ್ 2 ಥ್ರೆಡ್ಸ್ಗಳು ಜಾಯಿಂಟ್ ಆಗುತ್ತೆ. ನೋಡಿ, ಈ ರೀತಿ ಲಾಕ್ನ ಮಾಡಿಕೊಂಡು ಈಗ ಎಷ್ಟಿರೋ ಥ್ರೆಡ್ಸ್ ಅವಶ್ಯಕತೆ, ಅಷ್ಟು ಲಾಂಗ್ ಏನು ಬೇಡ, ಲಾಕ್ಗೆ ಅನುಕೂಲ ಆಗಲಿ ಅಂತ ನಾನು 2 ಇಂಚಷ್ಟು ಗ್ಯಾಪ್ ಬಿಟ್ಕೊಂಡಿದ್ದಷ್ಟೇ. ನೋಡಿ, ಈಗ ಆ ಥ್ರೆಡ್ಸ್ ಅವಶ್ಯಕತೆ ಇಲ್ಲ, ಕಟ್ ಮಾಡ್ಕೊಂಬಿಡಿ. ಆ ನಂತರ ಮತ್ತೆ ಡಿಸೈನ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನೋಡಿ, ಇಲ್ಲಿ ಸ್ಟಾರ್ಟಿಂಗ್ನಲ್ಲಿ ನಾವು ಲಾಕ್ ಮಾಡಿರ್ತೀವಲ್ಲ, ಅಂದರೆ 2 ಥ್ರೆಡ್ಸ್ನ ಜಾಯಿಂಟ್ ಮಾಡಿರ್ತೀವಲ್ಲ ಅದರ ಹಿಂಭಾಗದಲ್ಲಿ ನೋಡಿ ಲಾಕ್ ಮಾಡಿರೋ ಪಾಯಿಂಟಿಗೆ ಬಂದುಬಿಟ್ಟು ಒಂದು ಸಿಂಗಲ್ ಕ್ರೋಶನ ಹಾಕೊಬೇಕಾಗತ್ತೆ. ಇದನ್ನು ಲಾಕ್ ಅಂತ ಆದರೂ ಹೇಳ್ಬೋದು, ನೀವು ಸಿಂಗಲ್ ಕ್ರೋಶ ಅಂತವ್ರು ಹೇಳ್ಬೋದು. ಇಷ್ಟು ಆದಮೇಲೆ ನಾನಿಲ್ಲಿ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಚೈನ್ನ ಹಾಕೊಬೇಕಾಗತ್ತೆ. ಒಂದು ಚೈನ್ನ ಹಾಕ್ಕೊಂಡು ಮತ್ತೆ ನಾನು ಲಾಕ್ನ ಮಾಡ್ಕೊತೀನಿ, ಥ್ರೆಡ್ ಸೆಕ್ಯೂರ್ ಆಗಲಿ ಅಂಥೇಳಿ. ಓಕೆ, ಇಷ್ಟು ಆದಮೇಲೆ ನಾನಿಲ್ಲಿ ಚೈನ್ನ ಹಾಕ್ಕೊತಿದ್ದೀನಿ. ಎರಡು ಸರಿ ಚೈನ್ ಆದಮೇಲೆ ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಪಕ್ಕದಲ್ಲಿ ಚೈನ್ ಗ್ಯಾಪ್ ಬರುತ್ತೆ, ಅಂದರೆ ಪ್ರತಿ ಹಾಫ್ ಡಬಲ್ ಕ್ರೋಶದ ಗ್ಯಾಪ್ ಇದೆ ಅಲ್ವಾ, ಆ ಗ್ಯಾಪ್ನಿಗೆ ಬಂದುಬಿಟ್ಟು ನೀವು ಇಲ್ಲಿ ಟ್ರಿಬಲ್ ಕ್ರೋಶನ ಕಂಪ್ಲೀಟ್ ಮಾಡ್ಕೊಬೇಕಾಗತ್ತೆ. ಆನಂತರ ಮತ್ತೆ ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ನೆಕ್ಸ್ಟ್ ಚೈನ್ ಗ್ಯಾಪಿಗೆ ಮತ್ತೆ ಟ್ರಿಬಲ್ ಕ್ರೋಶನ ಹಾಕೊತಾ ಬನ್ನಿ. ಈ ಸ್ಟೆಪ್ನಲ್ಲಿ ನಿಮಗೆ ನಾನು ಹೆಚ್ಚು ಟ್ರಿಬಲ್ ಕ್ರೋಶನ ಯೂಸ್ ಮಾಡ್ತಿದ್ದೀನಿ. 2 ಸರಿ ಟ್ರಿಬಲ್ ಕ್ರೋಶ ಆದಮೇಲೆ ಮತ್ತೆ ಒಂದು 3 ಚೈನ್ನ ಡೈರೆಕ್ಟ್ ಹಾಕೋಬೇಕು. 3 ಚೈನ್ ಹಾಕಿ ನೆಕ್ಸ್ಟ್ ಚೈನ್ ಗ್ಯಾಪ್ ಎಲ್ಲಿ ಬರುತ್ತೋ ಅಲ್ಲಿಗೆ ಬಂದುಬಿಟ್ಟು ಲಾಕ್ ಮಾಡಬೇಕು. ಅಂದರೆ ಪ್ರತಿ ಚೈನ್ ಗ್ಯಾಪಿಗೂ ಒಂದೊಂದು ಲಾಕ್ ಮಾಡ್ಕೊತ ಹೋದರೆ ಆಯಿತು. ನೋಡಿ, ಒಂದು ಪ್ಲೇಟ್ ಥರ ಆಗಿದೆ, ಫ್ಲವರ್ ಪ್ಲೇಟ್ ಥರ. ನೆಕ್ಸ್ಟ್ ಮತ್ತೆ ನಾವು 3 ಚೈನ್ನ ಹಾಕ್ಕೊತೀವಿ. ಸೂಜಿ ಮೇಲೆ 2 ಸರಿ ದಾರ ತೊಗೊತೀವಿ. ನೆಕ್ಸ್ಟ್ ಚೈನ್ ಗ್ಯಾಪ್ ಎಲ್ಲಿ ಬರುತ್ತೋ ಅಲ್ಲಿ ಬಂದುಬಿಟ್ಟು ಟ್ರಿಬಲ್ ಕ್ರೋಶನ ಕಂಪ್ಲೀಟ್ ಮಾಡ್ತೀವಿ.
ಒಂದು ಸರಿ ತ್ರಿಬಲ್ ಕ್ರೋಶ್ ಆಗಿದೆ. ನೆಕ್ಸ್ಟು ಮತ್ತೆ ಅದೇ ರೀತಿಯೇ ಮತ್ತೊಂದು ತ್ರಿಬಲ್ ಕ್ರೋಶನ ನೆಕ್ಸ್ಟ್ ಚೈನ್ ಗ್ಯಾಪಿಗೆ ಹಾಕ್ಕೊಬೇಕಾಗತ್ತೆ. ನೋಡಿ ಇಷ್ಟು ಆದಮೇಲೆ ಮತ್ತೆ ನಾನು 3 ಚೈನ್ ಹಾಕ್ತಿದ್ದೀನಿ. ಫಸ್ಟಿಗೆ 3 ಚೈನ್ ಹಾಕಿದ್ದೆ, 3 ಚೈನು ಮತ್ತು 2 ತ್ರಿಬಲ್ ಕ್ರೋಶ ಕಂಬ ಹಾಕಿ ಮತ್ತು 3 ಚೈನ್ ಹಾಕಿ ಮತ್ತು ನೆಕ್ಸ್ಟು ಲಾಕ್ನ ಮಾಡ್ಕೊತಿರೋದು. ಇದೇ ರೀತಿ ಡಿಸೈನ್ ಫುಲ್ಲು ಅಂದರೆ ಸ್ಕ್ವೇರ್ ಫುಲ್ ಕಂಪ್ಲೀಟ್ ಆಗೋದಕ್ಕೂ ಇದೇ ರೀತಿ ನೀವು ಕಂಪ್ಲೀಟ್ ಮಾಡ್ಕೊತ ಹೋಗಬೇಕು. ನೋಡಿ ಈ ರೀತಿ ಪ್ಲೇಟ್ಸ್ಗಳು ಬರುತ್ತೆ. ನಾನು ಫುಲ್ಲು ಕವರ್ ಮಾಡಿದ್ದೀನಿ. ಸುಮಾರು ಒಂದು 6-7 ಪ್ಲೇಟ್ಸ್ ಬಂದಿದೆ. ಆನಂತರ ಸ್ಟಾರ್ಟಿಂಗ್ನಲ್ಲಿ ಪ್ಲೇಟ್ಸ್ ಸ್ಟಾರ್ಟ್ ಮಾಡಿರ್ತೀವಲ್ಲ ಆ ಪಾಯಿಂಟಿಗೆ ಬಂದುಬಿಟ್ಟು ಎಂಡಿಂಗ್ ಪ್ಲೇಟ್ಸ್ನ ಜಾಯಿನ್ ಮಾಡಬೇಕಾಗತ್ತೆ ನೀವು. ನೋಡಿ ಈ ರೀತಿ ಜಾಯಿನ್ ಮಾಡಿಕೊಂಡು ಆನಂತರ ಒಂದು ಟೈಟಾಗಿ ಕೂರೋದಕ್ಕೋಸ್ಕರ 1 ಅಥವಾ 2 ಚೈನ್ನ ಹಾಕ್ಕೊಳ್ಳಿ. ಎಕ್ಸ್ಟ್ರಾ ಚೈನ್ನ ಹಾಕ್ಕೊಂಡು ನಿಮಗೆ ಎಷ್ಟು ಥ್ರೆಡ್ಸ್ ಬೇಕೋ ಅಷ್ಟು ಥ್ರೆಡ್ಸಿಗೆ ಲಾಂಗ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಥ್ರೆಡ್ಸ್ ಸೆಕ್ಯೂರಾಗಿ ಕೂರುತ್ತೆ, ಬಿಚ್ಚೋಗೋದಿಲ್ಲ. ನೋಡಿ ಈ ರೀತಿ ಒಂದ್ಸಲ ಟೈಟಾಗಿ ಎಳ್ಕೊಂಡ್ರೆ ಆಯ್ತು ಮೇಲ್ಭಾಗದಲ್ಲಿ. ನೋಡಿ ಈ ರೀತಿ ಡಿಸೈನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಇಷ್ಟು ಲಾಂಗ್ ಥ್ರೆಡ್ಸ್ ಅವಶ್ಯಕತೆ ಇಲ್ಲ, ಎಷ್ಟು ಬೇಕೋ ಅಷ್ಟು ಥ್ರೆಡ್ಸ್ನ ಕಟ್ ಮಾಡಿಕೊಂಡು ಉಳಿರೋದಕ್ಕೆ ಒಂದು ಫ್ಯಾಬ್ರಿಕ್ ಗ್ಲೂನ ಹಾಕಿ ಅಟ್ಯಾಚ್ ಮಾಡ್ಕೊಳ್ಳಿ. ಈ ರೀತಿ ನೀವು ಒಂದು ಸ್ಯಾರಿಗೆ ಕಡಿಮೆ ಅಂದ್ರೂ 20ರಿಂದ 25 ತನಕ ಈ ರೀತಿ ಪೆಟಲ್ಸ್ಗಳನ್ನ ಹಾಕ್ಬೋದಾಗಿದೆ. ಫಸ್ಟಿಗೆ ನೀವು ಒಂದು ಮೆಜರ್ಮೆಂಟ್ ಅಂದರೆ ಒಂದು ಸ್ಯಾರಿಯಲ್ಲಿ ಪಲ್ಲು ಸೈಡ್ ಇರುತ್ತಲ್ಲ ಮೆಜರ್ಮೆಂಟ್ನ ಕರೆಕ್ಟಾಗಿ ನೋಡಿ ಎಷ್ಟು ಬೇಕಾಗುತ್ತೆ ಅಂತ ಕೌಂಟ್ ಮಾಡಿ, ನಿಮ್ಗೆ ಹತ್ತಿರ ಬೇಕಾ ದೂರ ಬೇಕಾ ಅದನ್ನು ಚೆಕ್ ಮಾಡಿ ಅಷ್ಟು ಕೌಂಟ್ಸ್ನ ಮೊದಲೇ ಮಾಡಿಟ್ಕೊಂಡ್ರೆ ಅನುಕೂಲ ಆಗುತ್ತೆ. ಇದಿಷ್ಟು ಮಾಡ್ಕೊಂಡು ಆದಮೇಲೆ ನೀವು ಸ್ಯಾರಿ ಪಲ್ಲು ಇರುತ್ತಲ್ವ ಅಲ್ಲಿ ಅದು ಯಾವ ಸ್ಯಾರಿ ಕಲರ್ ಯಾವುದಿರುತ್ತೋ ಅದೇ ಕಲರೇ ತೊಗೊಳ್ಳಿ. ನಾನಿಲ್ಲಿ ಗ್ರೀನ್ ಕಲರ್ ತೊಗೊಂಡಿದ್ದೀನಿ, ಅದು ತೋರಿಸೋದಕ್ಕೋಸ್ಕರ ಎಕ್ಸಾಂಪಲ್ಗೋಸ್ಕರ ಮಾಡಿರೋದ್ರಿಂದ. ನೀವು ಸ್ಯಾರಿ ಕಲರ್ ಯಾವುದಿದೆಯೋ ಆ ಕಲರಲ್ಲಿ 2 ದಾರದಲ್ಲಿ ಒಂಥರ ಲಾಕ್ ಮಾಡ್ಕೊಳ್ಳಿ. ನಾರ್ಮಲ್ ನೀಡಲ್ಲಿ ಲಾಕ್ ಮಾಡ್ಕೊಂಡು ಆದಮೇಲೆ ಒಂದು 5 mm ಬೀಡ್ಸು ಗೋಲ್ಡನ್ ಬೀಡ್ಸ್ ನೋಡಿದ್ದೀನಿ ನಾನು. ನೀವು ಸ್ಯಾರಿಗೆ ಯಾವ ಕಲರ್ ಬೇಕೋ ಆ ಕಲರ್ಗೆ ಬೀಡ್ಸ್ನ ನೀವು ಆ್ಯಡ್ ಮಾಡ್ಕೊಬೋದು. ಒಂದು ಗೋಲ್ಡನ್ ಬೀಡ್ಸ್ ಹಾಕ್ಕೊಂಡಾದ್ಮೇಲೆ ಈಗ ಮಾಡಿಟ್ಕೊಂಡಿದ್ದೀವಲ್ಲ ಪೆಟಲ್ಸ್ನ ಅದನ್ನ ಆ್ಯಡ್ ಮಾಡಿಕೊಂಡು ಆ ಪೆಟಲ್ಸ್ ಮಧ್ಯ ಭಾಗದಲ್ಲಿ ನೋಡಿ ಹೋಲ್ ಬಂದಿರುತ್ತೆ ಸ್ಕ್ವೇರ್ ಬೀಡ್ಸ್ನಲ್ಲಿ, ಅದರ ಮೂಲಕ ನಾನು ನೀಡಲ್ನ ಹೊರ ತೊಗೊತಾ ಇದ್ದೀನಿ. ನೋಡಿ ಈ ರೀತಿ ಹೊರಗೆ ತೊಗೊಬೇಕು. ಆವಾಗ ನಿಮಗೆ ಆ ನೀಡಲ್ಸ್ ಯೂಸ್ ಮಾಡಿರ್ತೀವಲ್ಲ ಥ್ರೆಡ್ಸ್ಗಳು ಹೊರಗಡೆ ಎಲ್ಲೂ ಕಾಣಲ್ಲ, ಆವಾಗ ಫಿನಿಶಿಂಗ್ ನೀಟಾಗಿ ಬರುತ್ತೆ ಅಂಥೇಳಿ. ನೆಕ್ಸ್ಟ್ ನಾನು ಒಂದು ರೌಂಡ್ ಬೀಡ್ಸು ಒಂದು ಸ್ವಲ್ಪ 10 mmದು ಮತ್ತೊಂದು ಚಿಕ್ಕದಾಗಿರೋ ಒಂದು ಸ್ಮಾಲ್ ರೌಂಡ್ ಬೀಡ್ಸ್ನ ತೊಗೊಂಡಿದ್ದೀನಿ. ಅದು 2 mm ಏನೋ ಇದೆ, ಅಷ್ಟೇ ಪಾಯಿಂಟಲ್ಲಿ ತೊಗೊಂಡು ಆನಂತರ ನೋಡಿ ಇಲ್ಲಿ ಫಸ್ಟ್ ಬೀಡ್ಸ್ ಇದೆಯಲ್ಲ ಚಿಕ್ಕದು, ಆ ಬೀಡ್ಸ್ನ ಬಿಟ್ಟು ದೊಡ್ಡ ಬೀಡ್ಸ್ ಮುಖಾಂತರ ರಿಟರ್ನ್ ನೀಡಲ್ನ ಪಾಸ್ ಮಾಡ್ತಿದ್ದೀನಿ. ಅದನ್ನು ಕೂಡ ಸೇಮ್ ಪ್ಯಾಟರ್ನಲ್ಲಿ ಸ್ಕ್ವೇರ್ ಬೀಡ್ಸ್ ಹೋಲ್ ಇದೆಯಲ್ಲ ಆ ಗ್ಯಾಪ್ ಮೂಲಕನೇ ದಾಟಿಸಿದ್ದೀನಿ. ಆನಂತರ ಗೋಲ್ಡನ್ ಬೀಡ್ಸ್ನ ಮೂಲಕ ವಾಪಸ್ ನೀಡಲ್ನ ತೊಗೊಂಡು ಅಲ್ಲಿ ನೀವು ಲಾಕ್ನ ಮಾಡ್ಕೊಬೇಕಾಗತ್ತೆ. ಈ ಟೈಮ್ನಲ್ಲಿ ತುಂಬ ಸೆಕ್ಯೂರಾಗಿರೋದಕ್ಕೋಸ್ಕರ ಟೈಟಾಗಿ ಎಳ್ಕೊಳ್ಳಿ, ಲೂಸಾಗಿ ಮಾಡ್ಕೊಬೇಡಿ. ಪೆಟಲ್ಸ್ ಕರೆಕ್ಟಾಗಿ ಗ್ರಿಫಾಗಿ ಕೂರಬೇಕಲ್ವ, ಸೊ ಅದಕ್ಕೋಸ್ಕರ ಇದನ್ನು ಟರ್ನ್ ಮಾಡ್ಕೊಳ್ಳಿ. ಹಿಂಭಾಗದಿಂದ ಲಾಕ್ನ ಮಾಡ್ಕೊಳ್ಳಿ, ಅಂದರೆ ಫ್ರಂಟಲ್ಲಿ ಜಾಸ್ತಿ ಥ್ರೆಡ್ಸ್ ಕಾಣಬಾರ್ದು ಅಂಥೇಳಿ. ನೀವು ಬ್ಯಾಕ್ ಸೈಡಲ್ಲೇ ಲಾಕ್ನ ಟೈಟಾಗಿ ಮಾಡಿಕೊಂಡ್ರೆ ಸೆಕ್ಯೂರಾಗಿ ಚೆನ್ನಾಗಿ ಕಾಣುತ್ತೆ ಅಂಥೇಳಿ. ನೋಡಿ ಈ ರೀತಿ ಹಿಂದೆ ಒಂದು 2 ಟೈಮ್ಸ್ ನಾನು ಲಾಕ್ ಮಾಡ್ಕೊಂಡಿದ್ದೀನಿ ಸೆಕ್ಯೂರಾಗಿ ಕೂರಲಿ ಅಂಥೇಳಿ. ಆನಂತರ ಎಕ್ಸ್ಟ್ರಾ ಇರೋಂತಹ ಥ್ರೆಡ್ಸ್ನ ನಾವು ಕಟ್ ಮಾಡ್ಕೊಬೋದು. ನೋಡಿ ಈ ರೀತಿ ಎಷ್ಟು ಬೇಕೋ ಅಷ್ಟು ಹತ್ತಿರಕ್ಕೆ ನೀವು ಕಟ್ ಮಾಡಿಕೊಂಡ್ರೆ ಫ್ರಂಟಿಂದ ನೋಡಿ ಡಿಸೈನ್ ಬಂದುಬಿಟ್ಟು ನೀಟಾಗಿ ಕಾಣುತ್ತೆ. ಫೈನಲಿ ಡಿಸೈನ್ ಬಂದುಬಿಟ್ಟು ಈ ರೀತಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್ ಇದು. ನೀವು ಇದನ್ನು ಸ್ಯಾರಿ ಫುಲ್ ಹಾಕಿದಾಗ ಮಾತ್ರ ತುಂಬಾ ಚೆನ್ನಾಗಿ ಕಾಣುತ್ತೆ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ಹೆಚ್ಚಿಗೆ ಬೀಡ್ಸ್ಗಳು ತೊಗೊಳೋದಿಲ್ಲ, ಇದರಲ್ಲಿ ಆರಾಮಾಗಿ ಮಾಡ್ಬೋದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.